ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ. ಈ ವಿಡಿಯೋ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಸ್ನೇಹಿತರಾಗಲಿ, ಅಕ್ಕ ತಂಗಿಂದಿರಾಗಲಿ, ಅಣ್ಣ ತಮ್ಮಂದಿರಾಗಲಿ, ನೀವೆಲ್ಲರೂ ಬಂದು ನೋಡಿರ್ತೀರ. ವಯಸ್ಸಾದಂಥ ಮನೇಲಿ ಕೂತ್ಕೊಂಡಂಥ ನನ್ನ ತಂದೆ ತಾಯಿಂದಿರಿಗೆ ಈ ವಿಡಿಯೋ ಮುಖಾಂತರದಲ್ಲಿ ತೋರಿಸ್ತಾ ಇದ್ದೀನಿ. ಕೇದಾರನಾಥದಲ್ಲಿ ಏನು ನಮಗೆ ಘಟನೆಗಳು ನಡೆಯಿತು, ನಾವು ಎಷ್ಟೊತ್ತಿಗೆ ರೀಚ್ ಆದ್ವಿ, ಮೇಲೆಯಿಂದ ಕಲ್ಲುಗಳು ಹೇಗೆ ಕೆಳಗಡೆ ಬಿದ್ದಿದ್ದಾವು, ಮಳೆ ಬಂದಂಥ ಸಂದರ್ಭದಲ್ಲಿ ಕಲ್ಲು ಮೇಲೆಯಿಂದ ಬಿದ್ದಂಥ ಈ ಸಂದರ್ಭ ನೋಡಿ. ಪೊಲೀಸವರು ಹೇಳಿದರು, ನೀವು ಮೇಲೆ ಹೋಗಬೇಡಿ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ, ಎಷ್ಟೋ ಜನಗಳು ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳಿದರು. ಅವ್ರ ಮಾತನ್ನು ಮೀರಿ ನಾವು ಮೇಲುಗಡೆ ಬಂದಿದ್ದೀವಿ. ಆದರೆ ಒಂದೇ ಒಂದು ಧೈರ್ಯ. ಏನು ಧೈರ್ಯ ಅಂದರೆ, ನಮ್ಮ ಒಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ ಅಂತ ಹೇಳಿ ರಾಯರ ಮೇಲೆ ನಂಬಿಕೆಯಿಂದ ನಾವು ಮೇಲುಗಡೆ ಬಂದಿದ್ದೇವೆ. ಇದು ರಾತ್ರಿಯೆಲ್ಲ ನಡೆದಂಥ ಸಂದರ್ಭ. ಮೇಲೆಯಿಂದ ಕಲ್ಲುಗಳೆಲ್ಲ ಕೆಳಗಡೆ ಬೀಳ್ತಾನೇ ಇದೆ. ನೋಡಿ ಹೇಗೆ ಬೀಳ್ತಾ ಇದೆ ಅಂದರೆ, ಕಲ್ಲುಗಳು, ಆ ಕಲ್ಲು ಮಳೆ ಆದಂಥ ಸಂದರ್ಭದಲ್ಲಿ ರಾತ್ರಿ ಕೆಳಗಡೆ ಬಿದ್ದಿರೋದು ಇದೆಲ್ಲ ನೋಡಿ. ಎಷ್ಟು ಮೇಲ್ಗಡೆ ನೋಡಿ, ನೀರು ನೋಡಿ ಹೇಗೆ ಬೀಳ್ತಾ ಇದೆ. ಆದರೆ ಇನ್ನೊಂದು ವಿಚಾರ ಅಂದರೆ, ಇಲ್ಲಿ ಬೆಳಗ್ಗೆ ನಾವು 7 ಗಂಟೆ ಆಗಿತ್ತಿದ್ದು ಮೇಲ್ಗಡೆ ಬಂದಾಗ ಇದು. ಆದರೆ ಯಾಕೆ ಅಂದರೆ, ಒಂದೇ ಒಂದು ಕ್ವಶನ್ನು. ಆ ಕ್ವಶನ್ ಏನಂದರೆ, ನೋಡ್ತಾ ಇರಿ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಹೋಗುವಂಥ ಸಂದರ್ಭದಲ್ಲಿ ಐಸ್ ಮೇಲೆ ನಾವು ಕಾಲಿಟ್ಟಂಗೆ ಆಗ್ತಾಯಿದ್ದು, ಅಷ್ಟು ಕೋಲ್ಡಿತ್ತು ನೀರು ನೋಡಿ. ನೀರು ಆಮೇಲೆ ಈ ದೃಶ್ಯ ನೋಡಿ, ಇದು ಹೇಗಿದೆ ದೃಶ್ಯ ಅಂದರೆ, ಆಕಾಶದ ಮೇಲೆ ಹೋಗ್ತಾ ಇದ್ದೀವೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಖಂಡಿತ ತಾಯಿಂದರೆ, ಯಾರ್ಯಾರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ವಿಡಿಯೋ ನೋಡಿದ ಮೇಲೆ ನೋಡಿ, ಈ ದೃಶ್ಯವನ್ನು ನೋಡಿದ ಮೇಲೆ ಎಷ್ಟು ಆನಂದವಾಗುತ್ತೆ ನಿಮಗೆ. ನೀವು ಈ ವಿಡಿಯೋ ನೋಡಿದ ಮೇಲೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ನನಗೆ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನನ್ನ ತಂದೆ ತಾಯಿಂದರಿಗೆ ತೋರಿಸಿದ್ದಕ್ಕೂ ನನಗೆ ಒಂದು ಖುಷಿ ಆಯಿತು. ನನ್ನ ತಾಯಿಗೂ ತೋರಿಸಿದ್ದೀನಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬರುತ್ತೆ. ನೋಡಿ ಎಷ್ಟು ಮಳೆಯಾಗಿದೆ, ಇಲ್ಲಿ ಹರ್ಕೊಂಡು ಬರ್ತಾ ಇದೆ ಮಳೆ. ಪಾಪ ಈ ವ್ಯಕ್ತಿ ನೋಡಿ ಹೋಗ್ತಾ ಇದ್ದಾರಲ್ಲ ಮುಂದ್ಗಡೆ, ಅವರು ಕೂಡ ಅಷ್ಟೇ ಅಲ್ಲಿಂದ ಡೆಲ್ಲಿಯಿಂದ ಬಂದು ನಮ್ಮ ಒಟ್ಟಿಗೆ ಪ್ರಯಾಣ ಪ್ರಾರಂಭ ಮಾಡಿದ್ದಾರೆ. ಕೆಳಗಡೆಯಿಂದ ಮೇಲುಗಡೆವರೆಗೂ ಬಂದಿದ್ದಾರೆ. ನೋಡಿ, ಕೇದಾರನಾಥ ಇನ್ನೂ 7 ಕಿಲೋಮೀಟ್ರ್ ಇದೆ. ನಾನು 6 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡೆ, ಬಟ್ ಇನ್ನೂ 1 ಕಿಲೋಮೀಟ್ರು ಜಾಸ್ತಿನೇ ತೋರಿಸ್ತಾ ಇದೆ. ಕೇದಾರನಾಥ 7 ಕಿಲೋಮೀಟ್ರ್ ಇದೆ. ಮೇಲುಗಡೆ ಇಂಥದ್ರಲ್ಲಿ ಇನ್ನೂ 7 ಕಿಲೋಮೀಟ್ರ್ ಹೇಗಿರ್ಬೋದು, ತುಂಬ ಅಪ್ಪಲ್ಲಿದೆ. ಆದರೆ ಮಳೆ ಮಾತ್ರ ನಿಜವಾಗ್ಲೂ ಇದು ರಾತ್ರಿ ಏನಾದರೂ ಬಂದಿದ್ದರೆ ನಾವು ಕೊಚ್ಕೊಂಡು ಹೋಗಿಬಿಡ್ತಿದ್ದೀವಿ ಏನೋ ಅನ್ನೋ ಒಂದು ನಮ್ಮಲ್ಲೇ ಇವಾಗ ಕಾಣಿಸ್ತಾ ಇದೆ. ಯಾಕಂದರೆ ನೋಡಿ, ಕಲ್ಲುಗಳು ಹೇಗೆ ಬೀಳ್ತಾ ಇದೆ. ಇದೆಲ್ಲ ಕಲ್ಲುಗಳು ಮೇಲೆಯಿಂದ ಬಿದ್ದಿರೋದು. ಇದು ರಾತ್ರಿಗೆ ಇದು ಬಂದು ಅಯ್ಯೋ ರಾಮ, ನಾವು ಇಲ್ಲಿವರೆಗೂ ನೋಡಿ ಬಿಸಿಲು ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಬಿಸಿಲೇ ಬೀಳ್ತಲ್ಲ, ಯಾಕಂದರೆ ಅಷ್ಟು ಬೆಟ್ಟಗಳಿದೆ. ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಮೇಲೆ. ಹಾ ನೋಡ್ತಾ ಇರಿ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಏನೇನೋ ಕೊಚ್ಕೊಂಡು ಬಂದಿದೆ ಮೇಲೆಯಿಂದ. ಗಿಡದ ಬೇರೆ ಸಮೇತ ಕೂಡ ಕೆಳಗಡೆ ಬಂದಿದೆ ಮಳೆ ಜೊತೆ. ಆದರೆ ನಿಮ್ಮ ಆಶೀರ್ವಾದದಿಂದ ನೋಡಿ ಏನೂ ಆಗಿಲ್ಲ. ಎಂತಿಂಥ ಕಲ್ಲುಗಳೆಲ್ಲ ಬಿದ್ದಿದೆ ಕೆಳಗಡೆ. ಮೇಲೆಯಿಂದ ಕಲ್ಲುಗಳು ಬೀಳ್ತಾ ಇರುತ್ತೆ ಹಾಗೆ. ಅದಕ್ಕೆ ಹೋಗಬೇಡಿ ಅಂತ ಪೊಲೀಸರು ಸುಮಾರು ಜನ ಹೇಳ್ಬಿಟ್ರು. ಆದರೂ ಅವ್ರ ಮಾತನ್ನು ಮೀರಿ ನಾವು ಬಂದಿದ್ದೀವಿ. ಆದರೆ ಏನೂ ಆಗಲಿಲ್ಲ. ಯಾಕೆ? ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ ನೋಡಿ. ಖಂಡಿತ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬಾರ್ದು. ನೋಡಿ ಹೇಗೆ ಬಿದ್ದಿದೆ ಕಲ್ಲು. ಅಕಸ್ಮಾತ್ ನಾವು ಬಂದಿದ್ವಿ ಅಂದರೆ ನಾವು ನಿಜವಾಗ್ಲೂ ರಾತ್ರಿ ಏನಾಗ್ತಾಯಿತ್ತು ನಮಗೆ. ಅದಕ್ಕೆ 2 ಅವರ್ ಮಾತ್ರ ನಾವು ಉಳಿದುಕೊಂಡ್ವಿ ಅಲ್ಲಿ ಮುಂದ್ಗಡೆ. ಯಾಕಂದರೆ ಮುಂದೆ ತುಂಬ ಕಷ್ಟ ಇದೆ ನಿಮಗೆ ಅಂತ ಹೇಳಿದರು. ಹಂಗಾಗಿ ನಾವು ಅಲ್ಲಿ ಉಳಿದುಕೊಂಡ್ವಿ. ಅದು ಗುರು ರಾಘವೇಂದ್ರ ಸ್ವಾಮಿಯವರೇ ತಪ್ಪಿಸಿದ್ರೇನೋ. ನಾವು ಹಾಗೆ ನಡೆದುಕೊಂಡು ಬಂದಿದ್ದರೆ ನಮ್ಮ ಮೇಲಂತರೂ ಕಲ್ಲು ಬೀಳುವುದು ಸಹಜ. ಖಂಡಿತ ಮೇಲೆಯಿಂದ ಕೆಳಗಡೆ ಬೀಳ್ತಾ ಇದ್ವು ಕಲ್ಲು ನೋಡಿ. ಹಾಗೇ ನೋಡ್ತಾ ಇರಿ, ಗೊತ್ತಾಗುತ್ತೆ ಹೆಂಗೆ ಮೇಲ್ಗಡೆ ನೋಡಿ ಕಲ್ಲು ಅಲ್ಲಿ ಎಂತಿಂಥದ್ದು ಜಾರಿ ಬೀಳ್ತಾ ಇದೆ.
ಕುದುರೆಗಳು ಪಾಪ ನಮ್ಮನ್ನು ಹತ್ತಿಸ್ಕೊಂಡು ಮೇಲೆವರೆಗೂ ಬರುತ್ತೆ, ಬಟ್ ನಾವು ಕುದುರೆ ಮೇಲೆ ಹತ್ತಿಕೊಂಡು ಹೋಗುವುದಿಲ್ಲ. ಯಾಕಂದರೆ ಬರೀ ನಮ್ಮದು ಪಾದಯಾತ್ರೆ ಮುಖಾಂತರದಲ್ಲಿ ನಾವು ಬಂದಿದ್ದೀವಿ. ಆದರೆ ಹೋಗುವಂಥ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ತೋರಿಸಿದರು. ಏನು ತೋರಿಸಿದ್ರು? ಈ ಚಿತ್ರವನ್ನು ನೋಡಿ, ಹೇಗಿದೆ ನೋಡಿ. ಟೈಗರ್ ಬಾಯಿ ಕಾಣಿಸುತ್ತೆ ನೋಡಿ, ಟೈಗರ್ದು. ಇದನ್ನು ಜೂಮ್ ಮಾಡಿ ನೋಡಿ ಸ್ವಲ್ಪ. ಹಾಗೆ ಇದು ಶಿವನ ಮುಂದ್ಗಡೆ ಇರತಕ್ಕಂಥದ್ದು. ಇದು ನೋಡಿ, ಇಷ್ಟೆಲ್ಲ ಜಾರದು ಬಿದ್ದಿದೆ ನೋಡಿ. ದೊಡ್ಡ ಬಂಡೆ ಇದು. ಇನ್ನು ಸ್ವಲ್ಪ ಜೋರಾಗಾಯಿತು ಅಂದರೆ ಜಾರ್ಕೊಂಡು ಬಿದ್ದು ಬಿಡುತ್ತೆ. ಅದು ಬಿತ್ತು ಅಂದರೆ ಸ್ವಾಮಿ ಹೋಗುವಂಥ ಸಂದರ್ಭದಲ್ಲಿ ಅವರು, ನಾವೇ ಆಗಲಿ ಬೇರೆ ಯಾರಿಗೂ ಬೇಡ, ಅಕಸ್ಮಾತ್ ನಾನೇ ಹೋಗುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಏನಾದರೂ ಜಾರಿ ಬಿತ್ತು ಅಂದರೆ ನಾನು ಚಪಾತಿ ಆಗಿಬಿಡ್ತಾ ಇದ್ದೆ ಅದರಲ್ಲಿ. ಇವೆಲ್ಲ ಕಲ್ಲುಗಳು ಮೇಲೆಯಿಂದ ಬಂದಿದೆ. ಇವರೆಲ್ಲರೂ ಪಾಪ ಹೇಳಿದರು, ತುಂಬ ಕಷ್ಟ ಇದೆ ಅಂತ ಹೇಳಿದರು. ಆದರೂ ಪಾಪ ನಾವು ನಮ್ಮ ಹಠವನ್ನು ಬಿಡಲಿಲ್ಲ ನಾವು. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ, ಶಿವಾದೇವರು ಹೇಳಿದ್ದಾರೆ, ನಿನ್ನ ಸುರಕ್ಷಿತವಾಗಿ ಕ್ಷೇಮವಾಗಿ ನಾನು ಕರೆದುಕೊಳ್ಳುತ್ತೇನೆ ಬಾ ಕಂದ ಅಂತ. ಆದರೆ ಈ ಕಲ್ಲುಗಳು ನೋಡಿ ನನಗೆ ಭಯ ಆಯಿತು. ಒಂದು ಸೆಕೆಂಡು ರಾತ್ರಿ ನಾವು ಅಲ್ಲೇ ಉಳಿದಿದ್ದೆ ಒಳ್ಳೆಯದಾಯಿತು ಅಂತ ಅನ್ನಿಸ್ತಾ ಇದೆ. ಆದರೆ ಮುಂದೆ ಇಟ್ಟಿರೋ ಹೆಜ್ಜೆನ ಯಾವತ್ತೂ ಹಿಂದೆ ಇಡಲಿಲ್ಲ ನಾನು. ನಂದು ಒಂದೇ ಹಠ. ಏನು ಹಠ ಅಂದರೆ, ನನ್ನ ತಂದೆ ತಾಯಿಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ಅವರ ಪಾಪ ಕರ್ಮಗಳು ಎಲ್ಲ ಕಳೆದು ಹೋಗಬೇಕು ತಂದೆ, ಕಳೆದು ಹೋಗಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಇದು ಒಂದು ನಿಮ್ಮ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ, ಅನುಗ್ರಹ ಮಾಡು ತಂದೆ ಅಂತ ಕೇಳಿಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಂದ ಬಂದ್ವಿ, ಕೆಳಗಡೆಯಿಂದ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಕೆಳಗಡೆ. ಮೇಲೆ ಕರೆದುಕೊಂಡು ಬಂದುಬಿಟ್ರು. ಇನ್ನೂ ಒಂದು 7 ಕಿಲೋಮೀಟರು, ಆದಷ್ಟು ಬೇಗ ತಲುಪಬೇಕು ನಾವು. ನೋಡಿ, ಈ ಕಲ್ಲು ಜಾರಿ ಬಿತ್ತು ಅಂದರೆ ಮುಗಿದೋಯ್ತು ಪಾಪ. ಕುದುರೆಗಳು ನೋಡಿ ಮೇಲೆ, ಯಾಕಂದರೆ ವೆಹಿಕಲ್ ಬರೋಕ್ಕೆ ಚಾನ್ಸ್ ಇಲ್ಲ ಅಲ್ಲಿ. ಯಾವ ವೆಹಿಕಲ್ಲು ಬರಲ್ಲ, ಬಂದರೆ ಹೆಲಿಕಾಪ್ಟರ್ ಮಾತ್ರ ಬರಬೇಕು. ಅದು ಹೆಲಿಕಾಪ್ಟ್ರಲ್ಲಿ ಹೋಗೋದು ದೊಡ್ಡ ದೊಡ್ಡವರು, ದುಡ್ಡಿದ್ದವ್ರು ಹೋಗ್ತಾರೆ. ನಮ್ಮಂಥ ಬಡವರು ಎಲ್ಲಿ ಹೋಗೋಕ್ಕಾಗುತ್ತೆ ನಮಗೆ? ಬರುತ್ತೆ, ಒಂದು ಸಮಯ ಬರುತ್ತೆ ಖಂಡಿತ. ನೀವೆಲ್ಲರೂ ಒಂದು ಫ್ಲೈಟಲ್ಲೇ ಓಡಾಡಬೇಕು ನೀವೆಲ್ಲರೂ. ಇವಾಗೇನು ವೀಡಿಯೋಗಳನ್ನು ನೋಡ್ತಾ ಇದ್ದೀರಲ್ವ, ಫ್ಲೈಟಲ್ಲಿ ಓಡಾಡಬೇಕು, ಹೆಲಿಕಾಪ್ಟರಲ್ಲಿ. ನನಗೆ ಅದೇ ಆಸೆ. ನಮ್ಮ ತಂದೆ ತಾಯಿಂದರು ಏನಿದ್ದೀರ, ನಿಮ್ಮೆಲ್ಲ ಆಸೆಗಳನ್ನೆಲ್ಲ ಈಡೇರಿಸ್ಬೇಕನ್ನುವುದೇ ನನ್ನ ಆಸೆ. ನೋಡಿ ಕುದುರೆ ಮೇಲೆ ಹೇಗೆ ಹೋಗ್ತಾ ಇದ್ದಾರೆ ನೋಡಿ. ಪಾಪ ಇಲ್ಲಿ ನೋಡಿ, ಇವರು ಪಾಪ ಎಷ್ಟು ಮೇಲೆ ಹತ್ತುವುದೇ, ಬರಿಗಾಲಲ್ಲಿ ಹತ್ತುವುದೇ ಕಷ್ಟ. ಅಂಥದ್ರಲ್ಲಿ ಇವರು ನೋಡಿ ಹೇಗೆ ಕರೆದುಕೊಂಡು ಹೋಗ್ತಾರೆ ಪಾಪ. ಸುಮಾರು ಒಂದು 70 kg, 65-70 kg ಇರ್ತಾರೆ. ಅಂಥವ್ರನ್ನೆಲ್ಲ ಹೊತ್ಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವರು. ಕುದುರೆ ಮೇಲಾದರೆ 2500 ಆಗುತ್ತೆ. ಹೊತ್ಕೊಂಡು ಹೋಗೋರಾದರೆ, ಇಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದಕ್ಕೆ 3000 ರೂಪಾಯಿ ಆಗುತ್ತೆ. ಆದರೂ ಗ್ರೇಟು, ನಿಜವಾಗ್ಲೂ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಪಾಪ. ಇವರೆಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಬಟ್ಟು ಸುರಕ್ಷಿತವಾಗಿ ಕ್ಷೇಮವಾಗಿ ನೀವು ಹೋಗಿ ತಲುಪಬೇಕು ಕೆಳಗಡೆ. ಎಲ್ಲೇ ಮೇಲೆಯಿಂದ ಕಲ್ಲು ಬೀಳುವುದಾಗಲಿ, ಮಳೆ ಬರುವುದಾಗಲಿ, ಸ್ವಲ್ಪ ಅವರು ಇಳಿಯುವಂಥ ಸಂದರ್ಭದಲ್ಲಿ ವಯಸ್ಸಾಗಿದೆ ಅಂಥವ್ರನ್ನ ಕರೆದುಕೊಂಡು ಹೋಗುವಾಗ ಸುರಕ್ಷಿತವಾಗಿ ಹೋಗಬೇಕು. ಕುದುರೆಗಳ ಮೇಲೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಷ್ಟೋ ಜನಗಳು ತಾಯಂದಿರು ಪಾಪ ಇಲ್ಲಿಂದ ಅರ್ಧಕ್ಕೆ ಕರೆದುಕೊಂಡು ಹೋಗೋಕ್ಕೆ 1500 ರೂಪಾಯಿ ತೊಗೊತಾರೆ. ಕೆಳಗಡೆಯಿಂದ ಆದರೆ 2500 ಆಗುತ್ತೆ. ನೋಡಿ ಹೇಗೆ ಕೂತ್ಕೊಂಡಿರ್ತಾರೆ ಅಂದರೆ ಧೈರ್ಯ. ಈ ನನ್ನ ತಾಯಿಗೆ ನೋಡಿ ಹೇಗೆ ಕೂತ್ಕೊಂಡಿದ್ದಾರೆ ತಾಯಂದಿರು. ಇನ್ನೊಂದು ವಿಚಾರದಲ್ಲಿ ಇಲ್ಲಿ ನೋಡಿ, ಕೇದಾರನಾಥದಲ್ಲಿರ್ತಕ್ಕಂಥ ಇದು ಮನೆಗಳಿವು. ಒಂದು ಮನೆಗೆ ಒಬ್ಬೊಬ್ಬರಿಗೆ ಒಂದು 500 ರೂಪಾಯಿ ಇರುತ್ತೆ, 1000 ರೂಪಾಯಿ ಇರುತ್ತೆ ನೋಡಿ. ತಾಯಂದ್ರೆ ಖುಷಿ ಆಗ್ತಾಯಿದ್ದಾನ ನಿಮಗೆ ಇದನ್ನು ನೋಡಿದ ಮೇಲೆ? ಪಾಪ ನೋಡಿ ಹೇಗೆ ಹೊತ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಪಾಪ ಗಟ್ಟಿ ಅದು. ನಾವು ಬರಿಗಾಲಲ್ಲಿ ಬರೀ ಕೈಲಿ ಬರೋದಕ್ಕೆ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ಅವರು ಹೊತ್ಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರಲ್ವ, ಅದಕ್ಕೆ ನಿಜವಾಗ್ಲೂ ಪುಣ್ಯವಂತರು ಅವರು. ಯಾಕೆಂದರೆ ಅಷ್ಟು ಕಷ್ಟಪಡೋಲ್ದೆ ಯಾವುದೂ ಇಲ್ಲ ಸ್ವಾಮಿ. ಕಷ್ಟಪಡಲೇಬೇಕು, ಕಷ್ಟಪಟ್ಟರೆ ನಮ್ಗೆ ಅನುಗ್ರಹ ಆಗುವುದು. ನಾನಿವತ್ತು ನೋಡಿ ಇಲ್ಲಿ ಕುದುರೆ ಇದೆ ಅಲ್ವಾ, ಪಾಪ ತುಂಬ ಟೈರ್ಡ್ ಆಗಿಬಿಟ್ಟಿದೆ ಇವಕ್ಕೆಲ್ಲ. ಮೇಲೆ ಹತ್ತೋದು ಕೆಳಗಡೆ ಇಳಿಯೋದು, ಮೇಲೆ ಹತ್ತೋದು ಕೆಳಗಡೆ ಇಳಿಯೋದು, ಇದೇ ಮನೆ ಹೇಳ್ತಾ ಇರೋದು. ಇದು ಟೆಂಟು. ಒಂದು ಟೆಂಟಿಗೆ ಒಬ್ಬರು ಇಬ್ಬರು ಇದ್ದರೆ
₹1000 ಇಸ್ಕೊತಾರೆ. ಸಿಂಗಲ್ ಪರ್ಸನ್ ಆದರೆ ₹500 ಇಸ್ಕೊತಾರೆ. ಕೇದಾರನಾಥ ಇನ್ನೂ 6 ಕಿಲೋಮೀಟ್ರು. ರಾಯರೇ ನೀವೇ ಕಾಪಾಡಿ ತಂದೆ, ಆದಷ್ಟು ಬೇಗ ಮೇಲ್ಗಡೆ ತಲುಪಬೇಕಪ್ಪ, ಶಿವದೇವ್ರನ್ನ ನೋಡಬೇಕು ಅನ್ನುವುದು ನನ್ನ ಆಸೆ ತಂದೆ. ನೋಡಿ ಆ ಲಗೇಜ್ ಹೊತ್ಕೊಂಡು ಹೋಗಿರ್ತಾರಲ್ಲ, ಲಗೇಜ್ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಪಾಪ. ಖಂಡಿತ ವಯಸ್ಸಾದಂಥವ್ರು ಎಲ್ಲರೂ ಹೋಗ್ತಾ ಇದ್ದಾರೆ, ಯಾಕಂದರೆ ಅಷ್ಟು ಪವರ್ ಇರೋದೇ ಶಿವನಿಗೆ. ನೋಡಿ ಇಲ್ಲಿ 4 ಜನ ಹೇಗೆ ಹೊತ್ಕೊಂಡು ಹೋದರು. ಶಿವದೇವರು ಹೇಳ್ತಾರೆ, ಭಕ್ತಿಯಿಂದ ನೀನು ನನ್ನ ಸನ್ನಿಧಾನಕ್ಕೆ ಬಾಕಂದ, ನಿನ್ನ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಅದೇ ರೀತಿಯಾಗಿ ಇವತ್ತೆಷ್ಟೋ ಜನಗಳು ತಾಯಿಂದರು ಮನಸ್ಸು ಎಷ್ಟು ಭಾರವಾಗಿದೆ ಅಂತ ಅದೆಲ್ಲ ಆಗಬೇಕು ನೋಡಿ. ಆಹಾ, 2 ಕಣ್ಣು ಸಾಲದು ತಂದೆ, ಅಷ್ಟು ಅದ್ಭುತವಾಗಿದೆ. ನೋಡುವುದಕ್ಕೆ ಭಾಳ ಖುಷಿಯಾಗುತ್ತೆ ತಾಯಿಂದಿರೇ. ನೋಡಿ ಹೇಗಿದೆ ನೋಡಿ ಇಲ್ಲೇ, ಇದನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಮೇಲ್ಗಡೆ ಇದು ಫುಲ್ಲು ಮೇಲ್ಗಡೆ ಬೆಟ್ಟದ ಮೇಲೆ. ಇಲ್ಲಿ ನೋಡಿ ಈ ಕಡೆ ಹೆಂಗೆ ಕಾಣುತ್ತೆ ನೋಡಿ. ನೋಡಿ ಅದು ಹೊಗೆ ನೋಡಿ, ಇಲ್ಲಿ ಹೊಗೆ ಹೋಗ್ತಾ ಇದೆ, ಅದು ಬೆಟ್ಟದ ಮೇಲೆ ಹೊಗೆ ಹೋಗ್ತಾ ಇದೆ. ಸ್ಮೂಗ್ ಝೋನ್ ಅಂತಾರಲ್ಲ, ಹೋಗ್ತಾ ಇದೆ ಮುಂದ್ಗಡೆ. ಆದರೆ ಮಳೆ ಇಲ್ಲಿ ಟೆಂಟ್ ಹಾಕೋದು ಭಾಳ ಡೇಂಜರು. ಕಲ್ಲುಗಳೆಲ್ಲ ಮೇಲೆಯಿಂದ ಕೆಳಗಡೆ ಏನಾದರೂ ಉರುಳಿ ಬಿತ್ತು ಅಂದರೆ ಯಮಹೋಗತಿ ಅವತ್ತು. ಯಾಕಂದರೆ ಆಲ್ರೆಡಿ ಒಂದು ಆಗಿದೆ, ಸನ್ನಿವೇಶ ಆಗಿದೆ. ಇವಾಗ ಅದನ್ನು ಮುಂದಲು ವಿಡಿಯೋ ಇವಾಗ ಹಾಕಿದ್ದೀನಿ. ಇವಾಗ ಇನ್ನು ಮುಂದೆ ಇಲ್ಲ, ಹಿಂದೆ ಇದೆ ಆಲ್ರೆಡಿ. ಅದನ್ನು ಹಾಕಿದ್ದೀನಿ, ಅದರಲ್ಲಿ ನೋಡಿ ತೋರಿಸಿದ್ದೀನಿ. ಅದರಲ್ಲಿ ಇದು ಮೇಲೆಯಿಂದ ನೀರು ಬರ್ತಾ ಇರೋದು, ಕೆಳಗಡೆ ಹೋಗ್ತಾ ಇರೋದು. ಇನ್ನೂ ಕೆಳಗಡೆಲ್ದು ವಿಡಿಯೋ ಇಲ್ಲ, ಸುಮಾರು ವಿಡಿಯೋ ಇದು ಅಪ್ಲೋಡ್ ಮಾಡ್ತೀನಿ. ಇವಾಗ ಬೆಳಗಿನ ಜಾವದಲ್ಲಿ ನಡೆದಿರೋ ಘಟನೆ ಇದೆಲ್ಲ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡಿ. ಕಮೆಂಟ್ ಮುಖಾಂತರದಲ್ಲಿ ನನಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನನ್ನ ತಾಯಂದಿರಿಗೆ ನನ್ನ ತಾಯಂದಿರೆಲ್ಲ ಸಂತೃಪ್ತವಾಗಿ ಖುಷಿಯಾಗಿದ್ದಾರೆ ಅಂತ ಅನ್ನೋ ನನಗೆ ಭಾವನೆ ಬರುತ್ತೆ. ನೋಡಿ ಹೇಗಿದೆ. ಇನ್ನೂ 2 ವಿಡಿಯೋ ಇದೆ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ, ಆದಷ್ಟು ಬೇಗ ನಿಮಗೆ ತಲುಪಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.